ಇಲ್ಲಡ. ಗಾಡಿ ಚಾವಿ ಕೊಡು. ಎಲ್ಲಿಗೆ? ಎಲ್ಲರ ಹೋಗ್ಬೇಕಂದ್ರ ನಾನ್ ನಿನಗೆ ಹೇಳಿ ಹೋಗ್ಬೇಕನ್ನೋ ರೂಲ್ಸ್ ಐತನ, ಕೊಡಿಲೆ. ಏನಾಯ್ತು ಮಗ? ಗಾಡಿ ಪೆಟ್ರೋಲ್ ಇಲ್ಲ ಕಣೋ. 2 ಕಿಲೋಮೀಟರ್ ಹೋದ್ರೆ ಹೆಚ್ಚು. ತಡ್ಕೊಂಡ್ ಬರ್ಲಿ, ಮೈಯಲ್ಲಿರೋ ಕೊಬ್ಬೆಲ್ಲ ಇಳಿಯತ್ತೆ. ಏಯ್, ಫೋನ್ ಯಾಕೋ ಸ್ವಿಚ್ ಆಫ್ ಮಾಡ್ತಿದ್ಯಾ? ಕಾಲ್ ಮಾಡಿ ಪೆಟ್ರೋಲ್ ತಗೋ ಬಂದ್ಬಿಟ್ರೆ ತಳ್ಕೊಂಡು ಯಾರು ಹೋಟೆಲ್ ಬರ್ತಿರ್ಬೋದು. ತಗೋರಿ. ಮೊಬೈಲ್ ಚಾರ್ಜ್ ಖಾಲಿ ಆಗಿತ್ತ? ಹೌದು, ಗಾಡಿ ಅಲ್ಲೇ ಹಚ್ಚಿ ಬಂದಿನಿ. ಪೆಟ್ರೋಲ್ ತಗೊಂಬ. ಎಲ್ಲಿ? ಯಾವಕ್ಕೆ ಗೊತ್ತ, ಮರ್ತೀನಿ. ಅಟ್ಲೀಸ್ಟ್ ಸುತ್ತಮುತ್ತ ಏನಾದ್ರು ಇತ್ತ? ಹಾ, ಇತ್ತು. ಏನೇನೇನು? ಗಾಳಿ. ಹೆಲ್ಪ್ ಮಾಡ್ಲಾ? ಯಾಕ? ಸುಲಿಯಕ್ಕೆ ಬೇಡ, ನಾ ಯಾರ ಮೇಲೂ ಡಿಪೆಂಡ್ ಆಗುದಿಲ್ಲ. ಏನೇ? ಇದ್ ಸ್ವಲ್ಪ ತೆಗೆದ್ ಕೊಡ. ಯಾರ ಮೇಲೆ ಡಿಪೆಂಡ್ ಆಗಲ್ಲ ಅಂತಂದೆ. ತೆಗೆದ್ ಕೊಡ. ನೀ ಏನ್ ದೊಡ್ಡ ತೋಪನ? ಮೋನಿಕಾ ಮನಿಗ್ ಬಂದಿದ್ಲಂತಲ್ಲ, ಏನಂದಿ? ಅಳ್ಕೊಂಡ್ ಫೋನ್ ಹಚ್ಚಿದ್ಲಕ್ಕಿ. ನಾನೇನಂದೆ? ಈಗ ಊಟ ಮಾಡ್ಬೇಕಾದ್ರೆ ಮನೆಗೆ ಯಾರು ಬಂದ್ರೆ ಏನಂತೀಯ? ಊಟ ಮಾಡ್ಬಾರಂತೀನಿ. ಟೀ ಕುಡಿಯೋಕ್ ಬಂದ್ರೆ ಟೀ ಕುಡಿ ಬರ್ರಿ ಅಂತೀನಿ. ಮಲ್ಗಣ ಅಂತ ಬೆಡ್ಶೀಟ್ ಹಾಸ್ತಾ ಇದ್ದೆ. ಚೋರಿ ಚಕೋರಿ ನಲಿ ಮಾವ್ ಬನ್ನಿ. ಯಾಕೆ ನಾಯಿ ಕಚ್ಚುತ್ತಾ? ತನ್ಮೇಲೆ ನೀವೇ ಮೊದ್ಲು ಮನೆಗೆ ಬರ್ತಾ ಇರೋದು. ಒಳಗ್ ಬಂದ್ಮೇಲೆ ಗೊತ್ತಾಗತ್ತೆ. ಏನ್ ಹಾಕ್ತೀರಾ? ಬೆಳಗ್ಗೆ ಬೇಡಲೈ ಮಾವ, ಎಣ್ಣೆ ರೇಟ್ ಮತ್ತೆ ಜಾಸ್ತಿ ಮಾಡೋರಂತ ಹೌದಾ? ಹೋಗೋಣ. ಈ ಪೆಟ್ರೋಲ್ ರೇಟ್ 50 ಪೈಸೆ ಜಾಸ್ತಿ ಮಾಡಿದ್ರೆ ಸಾಕು, ಜನ ಪ್ರತಿಭಟನೆ ಮಾಡ್ತಾರೆ. ಎಣ್ಣೆ ರೇಟ್ 50 ರೂಪಾಯಿ ಜಾಸ್ತಿ ಆದ್ರೂ ಯಾರು ಪ್ರತಿಭಟನೆ ಮಾಡಲ್ಲ. ಯಾಕೇಳು? ಯಾಕೆ? ಕುಡುಕರು ಅನ್ಸ್ಕೊಂಡ್ಬಿಡ್ತಾರೆ ಅಂತ. ಮದ್ಯಪಾನ ಪ್ರಿಯರು. ಅಪ್ಪ, ಏನಮ್ಮ ಇವತ್ತೇನ್ ಸಂಕಷ್ಟ ಚತುರ್ಥಿನ ಕಡುಬು ಮಾಡ್ಬಿಟ್ಟಿದ್ಯಾ? ಪಪ್ಪ, ಅದ್ ಕಡಬಲ್ಲ, ಮೋಮೋಸ್. ಮೊಮ್ಮಸ ಯಾಕಮ್ಮ ಸಪ್ಕಿದ್ಯಾ? ಏನಿಲ್ಲಪ್ಪ. ಏನಿಲ್ಲ ಮಾವ, ನೆನೆ ನಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಆಸ್ಪತ್ರೆಗೆ ಹೋಗಿದ್ವಿ. ನರ್ಸ್ ಇಂಜೆಕ್ಷನ್ ಕೊಟ್ಲು, ಅದಕ್ಕೆ ಬೇಜಾರಾಗವಳೆ. ಅಷ್ಟಕ್ಕೇನಾ? ಯಾಕಮ್ಮ? ಅಷ್ಟ ಅಷ್ಟ ಇಂಜೆಕ್ಷನ್ ಕೊಟ್ಟಿಂದ ಸೊಂಟ ತಿಕ್ಕಂದ್ರ ನರ್ ಸೊಂಟ ತಿಕ್ಕಾಕ ಹೋಗ ನೀವ. ಸೊಂಟ ತಿಕ್ಕಾಕ? ಏನೋ ಸ್ವಲ್ಪ ಕನ್ಫ್ಯೂಸ್ ಆಯ್ತಪ್ಪ.